ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅವ್ವ ಕಾಲೇಜ್ಗೆ ಹೋಗಿ ಬರ್ತೀನಿ. ಹ್ಞೂ ಕಣವಿ, ಪರೀಕ್ಷೆ ಸಂದಾಕ್ ಮಾಡು. ಅವ್ವ ನಾನು ಹಾಗೆ ಮಾರ್ಕೆಟ್ಗೆ ಹೋಗಿ ಸಹನಕ್ಕ ಮೆಸ್ ಹತ್ರ ಹೋಗಿ ಬಂದ್ಬಿಡ್ತೀನಿ. ಹ್ಞೂ ಬಾ. ಸರಿ ಅವ್ವ. ಸುಮಾ ಬಾ ಹೋಗೋಣ. ಬಾ. ಇವನ್ ಹಂಗ್ ನೋಡ್ತಿದ್ಯೆ, ಹೋಗೋಳು ಹಿಂದೆ ಹೋಗಿ ಮಾತಾಡ್ಸು. ಅಯ್ಯೋ ಅವ ಇಲ್ಲೇ ಹಿಂಗ್ ಕಿರ್ಚ್ಕೊಂಡವ್ರೆ, ಇನ್ ರಸ್ತೆನ ಹೋಗಿ ಹೆಂಗವ ಮಾತಾಡೋದು? ಈಗ ನಾನು ಹೇಳ್ದಂಗೆ ಕೇಳಲಿಲ್ಲ ಅಂದ್ರೆ ನೀನು ಅಂದ್ಕೊಂಡ್ರದ್ದು ಆಗಕ್ಕಿಲ್ಲ. ಸುಮ್ ಹೋಗು ಹೋಗು ಹೋಗು. ನಡಿಯಣ್ಣ, ಲವ್ಗುರು ಹೇಳಿದ್ಮೇಲೆ ಫಾಲೋ ಮಾಡ್ಬೇಕು. ನಡಿ ನಡಿ. ಥ್ಯಾಂಕ್ಸ್ ಅಕ್ಕ, ನೀನು ಅಸೈನ್ಮೆಂಟ್ ಬರ್ಕೊಟ್ಟಿದ್ದಕ್ಕೆ ಕಂಪ್ಲೀಟ್ ಆಯಿತು. ಇಲ್ಲಾಂದರೆ ತುಂಬ ಕಷ್ಟ ಆಗೋಗಿರೋದು. ಈ ಥರ ಕೊನೆ ಮೂಮೆಂಟ್ ತನಕ ಇಟ್ಕೋಬೇಡ, ಫ್ರೀ ಸಿಕ್ತಾಗೆಲ್ಲ ಬರ್ದು ಮುಗಿಸ್ಕೋ. ಸುಮಾ ಬಾ, ಬೇಗ ಹೋಗೋಣ. ಯಾಕಕ್ಕ ಇಷ್ಟೊಂದು ಅರ್ಜೆಂಟು? ಬಿರ್ನೆ ಹೋಯ್ತಾರೆ, ಬೇಗ ಬರಲ್ಲ. ಅಣ್ಣ ಹೊಟ್ಟೆ ಅಲ್ಲಾಡ್ದಂಗೆ ಜಾಮ್ ಆಗ್ಬಿಟ್ಟೈತೆ. ಈಗೇನ್ ಬತ್ತೇ ಬರಲ್ಲ. ಆಯ್ತು ಕಣ, ನಿನ್ನ ಲವ್ಗೋಸ್ಕರ ನನ್ನ ಹೊಟ್ಟೆ ಕಿತ್ತು ಕೈಗೆ ಬಂದ್ರೂ ಪರವಾಗಿಲ್ಲ. ನಡಿಯಣ್ಣ ಹೋಗುಮ. ಅಲ್ಲ ಸಿರಿ ಸ್ನೇಹನಿಂದೇನು ಹೋದ, ಮಾತಾಡದ್ನ ಇಲ್ಲೋ ಗೊತ್ತಾಗ್ಲಿಲ್ವೇ? ಅಯ್ಯೋ ಅಕ್ಕ, ಹೇಳುವ ಸಿರಿ ಮಾತಾಡ್ದ್ಯಾ? ಅಯ್ಯೋ ಅವ ಇನ್ನ ಹಿಂದೆನೆ ಹೋಯ್ತಾ ಇದೀವಿ, ಈಗ್ಲೇ ಮಾತಾಡೋದಂದ್ರೆ ಹೆಂಗ? ಹೋಗು. ಇನ್ನೂ ಹಿಂದೆನೆ ಹೋಯ್ತಿದೀಯಾ? ಅಯ್ಯೋ ಅವ್ವ, ಅವ್ರು ಹೋಗೋ ಸ್ಪೀಡ್ಗೆ ನಮ್ಮ ಗಾಡಿ ಪಿಕಪ್ಪೇ ತಗತ್ತಿಲ್ಲ. ಅಯ್ಯೋ, ಹಂಗೆಲ್ಲ ಹೆಣ್ಮಕ್ಳು ಹಿಂದಿಂದನೇ ಹೋದಾರೆ. ಹಂಗ ಹೋಗೋದು ತೆಪ್ಪಾಯ್ತದೆ ಕಣಪ್ಪ. ಅಂತ ಕೆಲಸ ಎಲ್ಲ ಮಾಡೋದು ಪೂರ್ಕಿಗಳು. ಇಷ್ಟೊತ್ತು ಮಾತಾಡ್ಬೇಕಾಗಿತ್ತು. ಅವ ನಿಂತ ಹಿಂದೆ ಹೋಗಂತ ಹೇಳಿದ್ದು. ಏ, ನಾನು ಹೇಳಿದ್ದು ಅವಳ ಹಿಂದೆ ಹೋಗಿ ಅವಳನ್ನ ಮಾತಾಡ್ಸು ಅಂತ. ಹಿಂದಿಂದನೇ ಹೋಗು ಅಂತ ಹೇಳಿದ್ನ. ಸರಿ ಅವ, ಈಗ ಏನ್ ಮಾಡ್ಲಿ ಹೇಳು? ಬಿರ್ನೆ ಹೋಗಿ ಮಾತಾಡ್ಸು. ಹಂಗೆಲ್ಲ ಅವ್ರಿಗೆ ಗೊತ್ತಿಲ್ದನೆ ಹಿಂದಿಂದನೇ ಹೋಗ್ಬಾರ್ದು. ಸರಿ ಅವ. ಇಷ್ಟೊಂದು ಸ್ಪೀಡಾಗಿ ಹೋಗ್ತಿದ್ರೆ ಬಸ್ಗಿಂತ ಮುಂಚೆ ನಾವೇ ರೀಚ್ ಆಗ್ತೀವಿ. ಶೂ ಹಿಂದೆ ಕಂಟಿ ಸಾಹೇಬ್ರು ಮತ್ತೆ ಅವ್ರ ಗ್ಯಾಂಗ್ ಫಾಲೋ ಮಾಡ್ತಿದ್ದೆ ಕಡೆ. ಬಾರೆ ಕಂಟಿ ಬಾವನ. ಇದೇನ್ ಬಾವ, ನೀವು ನಮ್ನ ಫಾಲೋ ಮಾಡ್ತಾ ಇದೀರಾ? ಅದು ಗ್ಯಾಂಗ್ ಕಟ್ಕೊಂಡು. ಅದು ಅಯ್ಯೋ, ನಾವ್ಯಾಕೆ ಫಾಲೋ ಮಾಡೋಣ? ಹಂಗೆ ಸುಮ್ಕೆ ನಡ್ಕೊಂಡು ಹೋಯ್ತಾ ಇದ್ದು. ಹೌದೌದು, ಹಿಂದೆ ಜಾಸ್ತಿ ಆಯ್ತಲ್ಲ, ಅದಕ್ಕೆ ವಾಕ್ ಮಾಡ್ತಿದ್ವಿ. ಸರಿ ಆಯ್ತು ಅಕ್ಕ, ನಾನು ಹೊರಡ್ತೀನಿ. ಬಸ್ ಸ್ಟಾಪ್ ಇಲ್ಲೇ ಇದೆ, ಟೈಮ್ ಆಗೋಯ್ತು. ಬಾಯ್ ಬಾಯ್ ಬಾವ. ಅಲ್ಲ ಅಣ್ಣ, ಈ ಹುಡುಗಿನ ಮಾಡಿದ್ರೆ ಯಾವ್ದೋ ಜನ್ಮದಲ್ಲಿ ನಡೆಯೋ ಸ್ಪರ್ಧೆ ಆಗಿರ್ಬೇಕು. ಒಂದ್ ನಿಮಿಷನೂ ನಿಲ್ತಿಲ್ಲ. ಲೈ ಏನ ಆಗಿರ್ಲಿ, ಆದ್ರೆ ಈ ಜನ್ಮದಾಗ ನಮ್ಮ ಹೃದಯ ಹಾಕೊಂಡವ್ರೆ ಅಂದ್ರೆ ನಮ್ಮವರಯ್ಯ. ಬನ್ನಿ ನಾವೇ ನಿಲ್ಸಮ್ಮ. ಸಾಹೇಬ್ರಿಗೆ ಫಾಲೋ ಮಾಡ್ಕೊಂಡು ಬರ್ತಾನೆ ಇದ್ದಾರೆ. ಇಲ್ಲ, ಇದನ್ನ ಹೀಗೆ ಬಿಟ್ರೆ ಸರಿ ಹೋಗಲ್ಲ. ನಾನೇ ಮಾತಾಡ್ಬೇಕು. ಅದು ಏನು ಏನ್ ಸಾಹೇಬ್ರೆ, ನಾನೇನೋ ಮೆಸ್ಸಲ್ಲಿ ಅಯ್ಯೋ ಅಂತ ಕಿರ್ಚ್ಕೊಂಡ್ಬಿಟ್ಟೆ. ಅದಕ್ಕೆ ರೋಡಲ್ಲಿ ಯಾರು ಈ ತರ ಫಾಲೋ ಮಾಡ್ಕೊಂಡ್ ಬರ್ತಾರಾ? ನೀವು ಸಖತ್ ಗರಂ ವ್ಯಕ್ತಿ, ಖಡಕ್ ಸಮಯ ಅಂತ ನನಗೆ ಗೊತ್ತು. ನಾನ್ ಮಾಡೋ ಚಿಕ್ಕ ಚಿಕ್ಕ ತಪ್ಪು ತುಂಬಾ ದೊಡ್ಡದಾಗಿ ಬೈತೀರಾ. ನೋಡಿ, ನೀವೀಗೆಲ್ಲ ಹಿಂದೆ ಬರ್ಬೇಡಿ, ನನಗೆ ಭಯ ಆಗುತ್ತೆ. ಇವಾಗ ಏನು, ನಾನು ಸಾರಿ ತಾನೇ ಕೇಳ್ಬೇಕು? ಸಾರಿ ಸರಿನಾ? ಇದ್ರ ಮೇಲೆ ನಿಮಗೆ ಬೈಬೇಕು ಅಂತ ಅನ್ಸಿದ್ರೆ ನೀವು ಮೆಸ್ಸು ಬಂದು ಬಾಯಿಗೆ ಬಂದಂಗೆ ಬೈದ್ಬಿಡಿ. ನೀವು ಈ ತರ ಎಲ್ಲ ಹಿಂದೆ ಫಾಲೋ ಮಾಡ್ಬೇಡಿ, ಸರಿನಾ? ಅಣ್ಣ, ಮಳೆ ಬಂದು ನಿಂತಂಗಾಯ್ತು ಕಣಣ್ಣ. ಏನಿಲ್ಲ ಹೇಳು,
ನಾನೇನು ಮಾತಾಡೋಕ್ಕೆ ಬಿಡ್ದೆ, ಅವಳೇ ಮಾತಾಡ್ಬಿಟ್ಟೈತೆ ಅವಳೆ. ನನಗೂ ಅದೇ ತಲೆ ಕೆಟ್ಟೋಯ್ತೈತೆ ಕಣ. ಈ ಹುಡುಗಿ ನೋಡಿದ್ರೆ ಸರಪಟಕ್ಕೆ ಸಿಡಿಸಿದಂಗೆ ಪಟ ಅಂತ ಮಾತಾಡ್ತವ್ರೆ. ಅಲ್ಲಿ ಪುಟ್ಟಕ್ಕ ಹುಡುಗಿ ತವ ಮಾತಾಡ್ಲಿಲ್ವಾ ಅಂತ ಕೇಳ್ತವ್ರೆ. ಹಿಂಗಾದ್ರೆ ನಿನ್ನ ಪಿರುತಿ ಹೆಂಗಣ್ಣ ಹೇಳ್ತೀಯಾ? ನನಗೂ ಅದೇ ಯೋಚನೆ ಆಗ್ತದೆ ಕಣ್ರಲ್ಲ. ಅಯ್ಯೋ, ಈ ಲೆಸನ್ ಎಷ್ಟು ಓದಿದ್ರು ಅರ್ಥನೇ ಆಯ್ತಲ್ಲ ಕಣವಿ. ಎಕ್ಸಾಮ್ ದಿನ ಓದಿದ್ರೆ ಹೀಗೆ ಆಗೋದು. ಅಲ್ಲ ಕಣೋ, ಇಷ್ಟ ದಿನ ಏನೋ ಮಾಡ್ತಿದ್ದೆ? ಕಾಲೇಜ್ ಸ್ಟಾರ್ಟ್ ಆದಾಗ್ಲಿಂದನೂ ಇದನ್ನೇ ಓದ್ತಿದ್ದೀನಿ ಕಣವಿ. ಮುಂದೆ ಓದ್ಕೋ ಹೋಗೋಷ್ಟರಲ್ಲಿ ಹಿಂದೆದೆಲ್ಲ ಮರ್ತೋಯ್ತದೆ. ಏನವಿ ಮಾಡೋದು? ನೀನ್ ಏನಾದ್ರೂ ಮಾಡ್ಕೊ, ನನ್ನ ಮಾತ್ರ ಡಿಸ್ಟರ್ಬ್ ಮಾಡ್ಬೇಡ. ಖುಷಿ ಸುಮಾ ನಿಮ್ಮಿಬ್ಬರನ್ನ ಪ್ರಿನ್ಸಿಪಲ್ ಕರೀತಾರೆ, ಬನ್ನಿ. ನಮ್ಮನ್ನ ಯಾಕೆ? ನೀವೇ ಬನ್ನಿ, ಗೊತ್ತಾಗುತ್ತೆ. ಯಾಕೋ? ಬಾ ನೋಡುವ. ಇನ್ಸ್ಪೆಕ್ಟರ್ ಸರ್, ನೀವು ಕೇಳಿದ್ರಲ್ಲ ಇಬ್ಬರು ಮಕ್ಕಳು ಅಂತ. ಇವಳು ಸುಮ, ಅವನು ಪುರುಷಿ. ಸರ್, ನಮ್ಮನ್ನೇ ಕರ್ಸಿದ್ವಿ, ನಾವೇನು ಮಾಡ್ದೋ? ಏನ್ರಿ ನೀವಿಬ್ಬರು 5 ಸ್ಟಾರ್ ಹೋಟ್ಲಿಗೆ ಹೋಗಿ CCTV ಫುಟೇಜ್ ಕದೀತೀರಾ? ನೋಡಿ, ನಿಮ್ಮಿಬ್ಬರ ಮೇಲೆ ಕಂಪ್ಲೇಂಟ್ ಬಂದಿದೆ. ವಿಚಾರಣೆ ಮಾಡಬೇಕು, ಸ್ಟೇಷನ್ ನಡೀರಿ. ಸರ್, ಇವತ್ತು ನಮಗೆ ಎಕ್ಸಾಮ್ ಇದೆ. ತಪ್ಪು ಮಾಡುವಾಗ ಇದೆಲ್ಲ ಅರ್ಥ ಆಗಿಲ್ವೇಂದ್ರೆ ನಿಮಗೆ? ರೀ ಕಾನ್ಸ್ಟೇಬಲ್, ಇವರಿಬ್ಬರನ್ನ ಅರೆಸ್ಟ್ ಮಾಡ್ರಿ. ಸರ್ ಪ್ಲೀಸ್ ಸರ್, ದಯವಿಟ್ಟು ನಮ್ಮನ್ನ ಅರೆಸ್ಟ್ ಮಾಡಬೇಡಿ ಪ್ಲೀಸ್ ಸರ್. ಇವತ್ತು ನನಗೆ ಎಕ್ಸಾಮ್ ಇದೆ. ಸುಮ, ಏನಮ್ಮ ಇದು? ನೀನು ಈ ರೀತಿ ಮಾಡ್ತೀಯ ಅಂತ ಅಂದ್ಕೊಂಡಿರಲಿಲ್ಲ. ನೀವ್ಯಾಕೆ ಈ ಕೆಲಸ ಮಾಡಿದ್ರೆ? ನಮ್ಮ ಸಿರಿ ಈಗ ಶಾನ ಬದಲಾಗವನೆ. ಸ್ನೇಹ, ನಿಂಗೆ ನಮ್ಮ ಸಿರಿನ ಕಂಡ್ರೆ ಏನು ಅನಿಸ್ತದೆ ಹೇಳು? ಕಂಠಿ ಸಾಹೇಬ್ರು ತುಂಬಾ ಒಳ್ಳೆಯವರು. ಹಾಗೆ ನನಗೂ ನಮ್ಮ ಅಪ್ಪನಿಗೂ ತುಂಬಾ ಸಹಾಯ ಮಾಡಿದ್ದಾರೆ. ಊರ್ ಜನಕ್ಕೂ ಒಳ್ಳೇದ್ ಮಾಡಿದ್ದಾರೆ. ಒಳ್ಳೆ ಮನೆತನ. ಹಾಗೆ ಬಂಗಾರಮ್ಮನವರು ಅಷ್ಟೇ, ತುಂಬಾ ಒಳ್ಳೆ ಮನ್ಸಿರೋ ವ್ಯಕ್ತಿ. ಈ ಹುಡುಗಿ ಸಿರಿ ಬಗ್ಗೆ ಈಟೊಂದು ಒಳ್ಳೆ ಅಭಿಪ್ರಾಯ ಇಟ್ಕೊಂಡವಳೆ ಅಂತಂದ್ರೆ ಇವಳಿಗೂ ಅವನ್ ಕಂಡ್ರೆ ಇಷ್ಟ ಇರಬಹುದು. ಆದ್ರೆ ನನ್ಗೇನ್ ಅನ್ಸುತ್ತೆ ಅಂತ ನಿಜ ಹೇಳವ? ಹೇಳವೆ, ಅಕ್ಕಿ ಅಲ್ವಾ ನಾನು ಕಾಯ್ತಿರೋದು. ಅಂದ್ರೆ ನಾನೇ ಕೇಳಿದ್ನಲ್ಲ, ಅದಕ್ಕೆ ಕಾಯ್ತೀವಿ. ಹೇಳು. ನೀವೇನೋ ಅವ್ರನ್ನ ಬೆಣ್ಣೆ ತರ ಅಂತ ಹೇಳಿದ್ರಿ, ಆದ್ರೆ ನನ್ ಕಣ್ಣಿಗೆ ಅವರು ಬಂಡೆ ತರ ಕಾಣ್ತಾರೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.